ಇತ್ತೀಚೆಗಷ್ಟೇ ಮೂರನೇ ಬಾರಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಬಾಲಿವುಡ್ ನಟ ಆಮಿರ್ ಖಾನ್ ಈಗ ಮತ್ತೆ ತಮ್ಮ ಮಾಜಿ ಪತ್ನಿಯರಿಗೆ ಹತ್ತಿರವಾಗಲು ನಿರ್ಧಾರ ಮಾಡಿದ್ದಾರಂತೆ. ಹಾಲಿ ಪತ್ನಿಯೂ ಸೇರಿದಂತೆ ಮಾಜಿ ಪತ್ನಿಯರ ಜೊತೆ ಒಂದೇ ಮನೆಯಲ್ಲಿ ವಾಸ ಮಾಡಲು ಆಮಿರ್ ನಿರ್ಧಾರ ಮಾಡಿದ್ದಾರಂತೆ. ಅಷ್ಟಕ್ಕೂ ಮದುವೆಯಾದ ಒಂದೇ ವಾರಕ್ಕೆ ಆಮಿರ್ಗೆ ಅವರ ಮಾಜಿ ಪತ್ನಿಯರ ನೆನಪಾಗಿದ್ದು ಯಾಕೆ, ಹೊಸ ಮನೆ ನಿರ್ಧಾರ ಮಾಡಿದ್ದು ಯಾಕೆ ಅಂತ ಹೇಳ್ತೀವಿ. ಈ ಸ್ಟೋರಿ ನೋಡಿ. 100 ಕೋಟಿಯ ಮನೆ ನಿರ್ಮಿಸ್ತಾರಾ ಆಮಿರ್? ಮದುವೆಯಾದ ಒಂದೇ ವಾರಕ್ಕೆ ಮಹತ್ವದ ನಿರ್ಧಾರ. ಮನೆ ಕಟ್ಟಲು ಪತಿಗೆ ಸಾಥ್ ಕೊಡ್ತಾರಾ ಗೌರಿ? ಹಾಲಿ ಪತ್ನಿ ಸೇರಿ ಮಾಜಿ ಪತ್ನಿಯರ ಜೊತೆ ಆಮಿರ್ ವಾಸ. ಬಾಲಿವುಡ್ನ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಆಮಿರ್ ಖಾನ್ ಇತ್ತೀಚೆಗಷ್ಟೇ ತಮ್ಮ ಗೆಳತಿ ಗೌರಿ ಅವರನ್ನ ಮುಂಬೈನ ತಮ್ಮ ನಿವಾಸದಲ್ಲಿ ಸಿಂಪಲ್ ಆಗಿ ರಿಜಿಸ್ಟರ್ ಮದುವೆಯಾಗಿದ್ರು. 60ನೇ ವಯಸ್ಸಿನಲ್ಲಿ ಮೂರನೇ ಮದುವೆಯಾಗಿ ಎಲ್ಲರ ಹುಬ್ಬೇರುವಂತೆ ಮಾಡಿದ್ರು. ಇನ್ನು ಆಮಿರ್ ಮೂರನೇ ಮದುವೆಯಾದ್ರೂ ತಮ್ಮ ಮಾಜಿ ಪತ್ನಿಯರ ಜೊತೆ ಈಗಲೂ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ. ಮೊನ್ನೆಯಷ್ಟೇ ತಮ್ಮ ಮೂವರು ಪತ್ನಿಯರ ಜೊತೆ ಒಂದೇ ಕಾರಿನಲ್ಲಿ ಆಮಿರ್ ತೆರಳಿದ್ದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗಿತ್ತು. ಈ ಬೆನ್ನಲ್ಲೇ ಆಮಿರ್ ಖಾನ್ ತಮ್ಮ ಹಾಲಿ ಪತ್ನಿಯೂ ಸೇರಿದಂತೆ ಮಾಜಿ ಪತ್ನಿಯರ ಜೊತೆ ಒಂದೇ ಮನೆಯಲ್ಲಿ ವಾಸ ಮಾಡಲು ನಿರ್ಧಾರ ಮಾಡಿದ್ದಾರಂತೆ. ಆಮಿರ್ ಮೆಗಾ ಫ್ಯಾಮಿಲಿ ಪ್ಲಾನಿಂಗ್ಗೆ ಬಿ-ಟೌನ್ ಶಾಕ್. ಸುಮಾರು 100 ಕೋಟಿಯ ಮನೆಯಲ್ಲಿ ಆಮಿರ್ ವಾಸಿಸಲು ನಿರ್ಧಾರ ಮಾಡಿದ್ದಾರಂತೆ. ಸ್ಟಾರ್ ಅಂದ್ಮೇಲೆ 100 ಅಲ್ಲ 200 ಕೋಟಿ ಮನೆಯಲ್ಲಾದ್ರೂ ವಾಸ ಮಾಡ್ತಾರೆ. ಅದ್ರಲ್ಲೇನಿದೆ ವಿಶೇಷ ಅಂತ ನಿಮ್ಗೂ ಅನಿಸ್ಬಹುದಲ್ವಾ? ಆದ್ರೆ ಆಮಿರ್ ಈ ಮನೆಯಲ್ಲಿ ಕೇವಲ ತಮ್ಮ ಹಾಲಿ ಪತ್ನಿ ಗೌರಿ ಮಾತ್ರವಲ್ಲದೆ ಮಾಜಿ ಪತ್ನಿಯರ ಜೊತೆಗೂ ವಾಸ ಮಾಡ್ತಾರೆ ಅನ್ನೋದು ಸದ್ಯ ಬಿ-ಟೌನ್ ಗಲ್ಲಿಯಲ್ಲಿ ಚರ್ಚೆ ಆಗ್ತಾ ಇದೆ. ಇಂದಿನ ಕಾಲದಲ್ಲಿ ಪತ್ನಿಯರಿಗೆ ಡಿವೋರ್ಸ್ ಕೊಟ್ಟು ಅವರಿಂದ ದೂರವಾದ ಬಳಿಕ ಕೆಲವರು ಅವರ ಮುಖ ಕೂಡ ತಿರುಗಿ ನೋಡಲ್ಲ. ಆದ್ರೆ ಆಮಿರ್ ಮಾತ್ರ ಹಾಲಿ ಪತ್ನಿ ಜೊತೆ ಮಾಜಿ ಪತ್ನಿಯರ ಜೊತೆಗೂ ವಾಸ ಮಾಡ್ತಾರೆ ಅಂದ್ರೆ ಯಾರಾದ್ರೂ ನಂಬ್ತಾರಾ? ಆದ್ರೆ ಇದು ಖಂಡಿತವಾಗ್ಲೂ ನಿಜ. ಮುಂಬೈನ ಖಾರ್ ಪ್ರದೇಶದಲ್ಲಿ ಈ ಮನೆ ನಿರ್ಮಾಣ ಆಗುತ್ತಿದ್ದು ಕೈ ವಿಲ್ಲಾ ಮಾದರಿಯಲ್ಲಿ ಇದನ್ನ ನಿರ್ಮಿಸಲಾಗ್ತಾ ಇದೆ. ಈಗಾಗಲೇ ಆಮಿರ್ 100 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮುಂಗಡ ಹಣವನ್ನ ಪಾವತಿಸಿದ್ದಾರೆ. ಸದ್ಯ ಆಮಿರ್ ತಮ್ಮ ಪತ್ನಿ ಜೊತೆ ಈಗ ಮುಂಬೈನ ಪಾಲಿ ಹಿಲ್ಸ್ನಲ್ಲಿರುವ ವಿಲೋನೋಮೊನ ಕಟ್ಟಡದಲ್ಲಿ ಬಾಡಿಗೆ ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡ್ತಿದ್ದಾರೆ. ಸದ್ಯ ಆಮಿರ್ ಖಾನ್ ಅವರ ಈ 100 ಕೋಟಿಯ ಕನಸಿನ ಮನೆ ಅವರ ಖಾರ್ನ ಯೂನಿಯನ್ ಪಾರ್ಕ್ನಲ್ಲಿರುವ ಮರಿನಾ ಅಪಾರ್ಟ್ಮೆಂಟ್ಗಳ ಪುನರಾಭಿವೃದ್ಧಿಯ ನಂತರ ನಿರ್ಮಿಸಲಾಗುತ್ತೆ. 2030ರ ವೇಳೆಗೆ ಆಮಿರ್ ಖಾನ್ ಅವರ ಈ ಮನೆ ಕಂಪ್ಲೀಟ್ ಆಗುವ ಸಾಧ್ಯತೆ ಇದೆ.